ಕಳ್ಳ ಬೋಧನೆ ಮಾಡುವಂತವರು ವಾಕ್ಯವಾಗಿ ಬೋಧಿಸದೆ ಜನಗಳನ್ನ ಕರ್ತನ ಕಡೆಗೆ ತಿರುಗಿಸದೆ, ಜನಗಳನ್ನ ಪರಿಶುದ್ಧತೆಯ ಕಡೆಗೆ ತಿರುಗಿಸದೆ, ಜನಗಳನ್ನ ನೀತಿಯ ಕಡೆಗೆ ತಿರುಗಿಸದೆ, ಜನಗಳನ್ನ ಕರ್ತನ ಭಯದ ಕಡೆಗೆ ತಿರುಗಿಸದೆ, ಜನಗಳನ್ನ ಲೋಕದ ಕಡೆಗೆ ತಿರುಗಿಸುವಂತ, ಜನಗಳನ್ನ ಮಾಯೆಯ ಕಡೆಗೆ ತಿರುಗಿಸುವಂತ, ಜನಗಳನ್ನ ತಮ್ಮ ಕಡೆಗೆ ತಿರುಗಿಸಿಕೊಳ್ಳುವಂತ, ಕರ್ತನ ಪರವಾಗಿ ಕೆಲಸ ಮಾಡದೆ ಜನಗಳ ಪರವಾಗಿ ಕೆಲಸವನ್ನು ಮಾಡಿ ಜನಗಳನ್ನು ಒಲಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನ ಮಾಡುವಂತ ಕಳ್ಳ ಬೋಧಕರು ತುಂಬಾ ಇದ್ದಾರೆ. ಅಂತ ಉಪದೇಶಗಳನ್ನೆಲ್ಲ ಇವತ್ತು ಇಂಟರ್ನೆಟ್ ತುಂಬೋಗಿದೆ. ಅಂತ ಉಪದೇಶಗಳನ್ನು ಕೇಳುವಾಗ ಅದು ನಮಗೆ ಉರುಲಾಗುತ್ತೆ. ಆದ್ರೆ ಕರ್ತನ ಕಡೆಗೆ ಜನಗಳನ್ನು ತಿರುಗಿಸುವ, ಪರಿಶುದ್ಧತೆಗೆ ನಡೆಸುವ, ನೀತಿಗೆ ನಡೆಸುವ, ಕರ್ತನ ಭಯಕ್ಕೆ ನಡೆಸುವಂತ ಸೇವಕರ ವಾಕ್ಯ ಸಂದೇಶಗಳನ್ನು ಕೇಳುವಂತದ್ದು ನಮಗೆ ಜೀವ ಉಂಟು ಮಾಡುತ್ತೆ. ಆಗ ನಾನು ನೀವು ಎಂತ ವಾಕ್ಯ ಸಂದೇಶವನ್ನು ಕೇಳ್ತೀವಿ ಅನ್ನೋದ್ರಲ್ಲೂ ಗಮನವಾಗಿರಬೇಕು. ಯೂಟ್ಯೂಬ್ ನಲ್ಲಿ ಇವತ್ತು ತುಂಬಾ ಜನ ಬರ್ತಾರೆ, ತೆಗೆದ್ರೆ 10 ಜನ ಬರ್ತಾರೆ ವಾಕ್ಯ ಬೋಧನೆ ಮಾಡೋರು. ನೀವು ಎಂತವ್ರ ವಾಕ್ಯ ಸಂದೇಶವನ್ನು ಕೇಳ್ತೀರಾ ಗಮನವಾಗಿರಿ. ನಿಮ್ಗೆ ದೇವರು ತುಂಬಾ ದುಡ್ಡು ಕೊಡ್ತಾರೆ, ನಿಮ್ಮನ್ನ ದೇವರು ಬಹಳವಾಗಿ ಆಸ್ವಾದ ಮಾಡ್ತಾರೆ, ನಿಮ್ಮನ್ನ ಮೇಲೆ ಕೆತ್ತು ಬಿಡ್ತಾರೆ, ಏನೇನೋ ಬೋಧನೆ ಮಾಡ್ತಾರೆ. ದೇವರು ದುಡ್ಡು ಕೊಡೋದಿಲ್ವಾ, ದೇವರ ಆಶೀರ್ವಾದ ಮಾಡೋದಿಲ್ಲ, ದೇವ್ರ ಮೇಲೆ ತರೋದಿಲ್ವಾ, ಎಲ್ಲವನ್ನ ದೇವ್ರು ಮಾಡ್ತಾರೆ. ಆದ್ರೆ ಅವೆಲ್ಲವುಗಳಿಂದಲೂ ಮೇಲಾದ ಕಾರ್ಯವನ್ನ ಒಂದು ದೇವರು ಮಾಡ್ತಾರೆ. ಅದು ಆತನ ನಮ್ಮನ್ನ ಪರಿಶುದ್ಧಪಡಿಸ್ತಾರೆ. ನೀವು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ಏನ್ ಮಾಡೋದು? ಪರಲೋಕ ರಾಜ್ಯಕ್ಕೆ ನೀವು ಹೋಗ್ಬೇಕಾದ್ರೆ ತುಂಬಾ ಶ್ರೀಮಂತರಾಗ್ಬೇಕಾ? ತುಂಬಾ ಶ್ರೀಮಂತರಾದ್ರೆ ನೀವು ಪರಲೋಕಕ್ಕೆ ಹೋಗ್ತೀರಾ? ಅಥವಾ ನೀವು ತುಂಬಾ ಆಶೀರ್ವಾದಗಳನ್ನು ದೇವರಿಂದ ಈ ಲೋಕದಲ್ಲಿ ಪಡ್ಕೊಂಡ್ರೆ ಪರಲೋಕಕ್ಕೆ ಹೋಗ್ತೀರಾ? ನೀವು ಈ ಲೋಕದಲ್ಲಿ ಉನ್ನತವಾದ ಸ್ಥಾನಕ್ಕೆ ಬಂದ್ಬಿಟ್ರೆ ಪರಲೋಕಕ್ಕೆ ಹೋಗ್ತೀರಾ? ಯಾವುದರಿಂದ ನೀವು ಪರಲೋಕ ಸೇರ್ತೀರಾ? ನೀವು ಪರಿಶುದ್ಧರಾಗೋದ್ರಿಂದ, ಪಾಪದಿಂದ ಮನ ತಿರುಗೋದ್ರಿಂದ, ನೀತಿಯನ್ನು ಅನುಸರಿಸೋದ್ರಿಂದ, ಕರ್ತನಿಗೆ ಭಯಪಡೋದ್ರಿಂದ, ಅದರಿಂದ ನೀವು ಪರಲೋಕ ರಾಜ್ಯ ಸೇರ್ತೀರಾ. ಆಗ ನಿಮಗೆ ನಿತ್ಯ ಜೀವ ನಿಮ್ಮಲ್ಲಿ ಉಂಟಾಗುವ ಹಾಗೆ ದೇವರು ನಿಮಗೋಸ್ಕರ ಯಾವ ರಕ್ಷಣೆಯನ್ನು ಏರ್ಪಡಿಸಿದ್ದಾರೋ ಆ ರಕ್ಷಣೆಯನ್ನು ಹೊಂದಿಕೊಂಡು ದೇವರ ಸಮ್ಮುಖದಲ್ಲಿ ನಿಂತು ಸದಾಕಾಲ ದೇವರೊಟ್ಟಿಗೆ ಜೀವಿಸುವ ಹಾಗೆ ನಿಮಗೆ ಬೋಧನೆ ಮಾಡುವಂತರ ಬೋಧನೆಗಳನ್ನೆಲ್ಲ ಕೇಳಿ. ನಿಮ್ಮಲ್ಲಿ ಈ ಲೋಕದ ದುರಾಸೆಗಳನ್ನು ಹುಟ್ಟಿಸುವಂತ ಕಳ್ಳ ಬೋಧಕರ ಬೋಧನೆಗಳಿಗೆ ಕಿವಿಗೊಡಬೇಡಿ. ನಿಮಗೆ ಬೇಕಾದ ಅಗತ್ಯಗಳನ್ನ ದೇವರು ಸಂಧಿಸ್ತಾರೆ, ನಿಮಗೆ ಬೇಕಾದ ಹಣವನ್ನ ದೇವರು ಕೊಡ್ತಾರೆ, ನಿಮಗೆ ಬೇಕಾದ ಸೌಖ್ಯವನ್ನ ದೇವರು ಕೊಡ್ತಾರೆ. ಆದ್ರೆ ದೇವರು ಅದನ್ನ ಮಾಡೋದಕ್ಕೆ ಮಾತ್ರನೇ ಇಲ್ಲ. ದೇವರು ಇರುವಂತದ್ದು ನಿಮ್ಮನ್ನ ಪರಿಶುದ್ಧಗೊಳಿಸುವುದಕ್ಕೆ. ಆದ್ರೆ ಅನೇಕರು ಏನ್ ಮಾಡ್ತಾರೆ ಅಂದ್ರೆ ಜನಗಳನ್ನ ಪರಿಶುದ್ಧತೆ ಕಡೆಗೆ, ನೀತಿಯ ಕಡೆಗೆ, ನ್ಯಾಯದ ಕಡೆಗೆ, ಸತ್ಯದ ಕಡೆಗೆ, ದೇವರ ಭಯಕ್ಕೆ ನಡೆಸದೆ ಲೋಕದ ದುರಾಸೆಗಳನ್ನ ನಿಮ್ಮಲ್ಲಿ ತುಂಬುತ್ತಾರೆ. ಅದು ಎಚ್ಚರವಾಗಿರಿ. ಆದ್ರೆ ಈ ಲೋಕದ ದುರಾಸೆಗಳನ್ನ ನಿಮ್ಮಲ್ಲಿ ಪ್ರೇರೇಪಿಸುವಂತ, ಈ ಲೋಕದ ಆಶೆ, ಭೋಗ, ಮಾಯೆಯನ್ನ ನಿಮ್ಮಲ್ಲಿ ಪ್ರೇರೇಪಿಸುವ ಹಾಗೆ ಬೋಧನೆ ಮಾಡುವಂತ ಬೋಧನೆ ಕೇಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ನೀವು ಲೋಕವನ್ನೆಲ್ಲ ಸಂಪಾದಿಸಿ ನಿಮ್ಮ ಆತ್ಮ ನಷ್ಟಪಟ್ಟರೆ ನಿಮಗೆ ಏನ್ ಪ್ರಯೋಜನ? ನೀವು ಆಶೀರ್ವಾದ 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 ಅಂತ ಎಷ್ಟೇ ಸಂಪಾದಿಸಿ ಕೊನೆಗೆ ಸತ್ತು ನರಕಕ್ಕೆ ಹೋಗಿ ಐಶ್ವರ್ಯವಂತನ ರೀತಿಯಲ್ಲಿ ನರಕದಲ್ಲಿದ್ರೆ ನಿಮಗೆ ಏನ್ ಪ್ರಯೋಜನ? ಆದ್ರೆ ಲಾಜರಸ್ ಏನಿಲ್ಲದೆ, ತಿನ್ನೋದು ಊಟ ಇಲ್ಲದೆ, ತನಗೆ ರೋಗ ಸೌಖ್ಯವನ್ನು ಮಾಡಿಕೊಳ್ಳೋದಕ್ಕೆ ಔಷಧಿಗೆ ನಂತರ ದುಡ್ಡಿಲ್ಲದೆ, ಒಂದು ಮನೆ ಇಲ್ಲದೆ, ನೆಲೆ ಇಲ್ಲದೆ, ಐಶ್ವರ್ಯವಂತ ಮನೆಯ ಬಾಗಿಲಲ್ಲಿ ಬಿದ್ದಿದ್ದ, ನಾಯಿಗಳು ಬಂದು ಅವನನ್ನು ನಗ್ಗುತ್ತಾ ಇತ್ತು, ಅಂತ ಸ್ಥಿತಿಯಲ್ಲಿದ್ದ. ಆದ್ರೆ ಅಂತ ಸ್ಥಿತಿಯಲ್ಲಿದ್ದ ಲಾಜರಸ್ ಎಲ್ಲಿ ಹೋದ? ಆದ್ರೆ ಸಕಲ ಐಶ್ವರ್ಯದೊಟ್ಟಿಗೆ ಆಡಂಬರವಾಗಿ ಬದುಕಿದಂತ ಐಶ್ವರ್ಯವಂತ ಎಲ್ಲಿ ಹೋದ? ಐಶ್ವರ್ಯವಂತ ಆ ಬೆಂಕಿ ಕೆನ್ನಾಲಿಗೆ ಹೋದ, ಲಾಜರಸ್ ಅಬ್ರಹಾಮನ ಮಡಿಲಿಗೆ ಹೋದ. ಆಗ ನಾವು ಈ ಲೋಕದಲ್ಲಿ ಯಾವ ತರ ಬದುಕ್ತೀವಿ ಮುಖ್ಯ ಅಲ್ಲ, ನಮ್ಮ ಅಂತ್ಯ ಏನು ಅದೇ ಮುಖ್ಯ. ನಾವು ಲಾಜರಸ್ ಅಂತೆ ಬೀದಿಯಲ್ಲಿದ್ರು ಸರಿ, ರೋಗ ನಮಗೆ ಬಂದು ವಾಸಿ ಆಗಲಿಲ್ಲ ಅಂದ್ರೆ ಸರಿ, ನಮಗೆ ತಿನ್ನುವುದಕ್ಕೆ ಊಟ ಇಲ್ಲ ಅಂದ್ರೆ ಸರಿ, ಬಟ್ಟೆ ಇಲ್ಲ ಅಂದ್ರೆ ಸರಿ, ಆಸ್ಪತ್ರೆಗೆ ತೋರಿಸಿಕೊಳ್ಳೋದಕ್ಕೆ ದುಡ್ಡಿಲ್ಲ ಅಂದ್ರೆ ಸರಿ, ನಮಗೆ ಅತಿ ಮುಖ್ಯ ನಾವು ಪರಿಶುದ್ಧರಾಗಿರಬೇಕು, ನೀತಿವಂತರಾಗಿರಬೇಕು, ನಿತ್ಯ ಜೀವನಕ್ಕೆ ಪಾತ್ರರಾಗಬೇಕು, ಕರ್ತನ ಭಕ್ತಿಯಲ್ಲಿ ನಾವು ಜೀವಿಸಬೇಕು, ದೇವರ ರಾಜ್ಯವನ್ನು ನಾವು ಪ್ರವೇಶಿಸಬೇಕು. ಆದ್ರೆ ಸಕಲವನ್ನು ನೀವು ಪಡೆದು ಈ ಲೋಕದಲ್ಲಿ ನಿಮ್ಮ ಆತ್ಮ ನಷ್ಟಪಟ್ಟು ಐಶ್ವರ್ಯವಂತನ ಹಾಗೆ ನೀವು ನರಕಕ್ಕೆ ತಳ್ಳಲ್ಪಟ್ರೆ ನಿಮ್ಮಿಂದ ಏನ್ ಪ್ರಯೋಜನ? ಆದ್ರೆ ಇವತ್ತು ಕೆಲ ಬೋಧಕರುಗಳಿದ್ದಾರೆ, ಇವ್ರ ಕೆಲಸ ಇಲ್ಲ ಏನು ಅಂತಂದ್ರೆ ಬರೀ ಈ ಲೋಕವನ್ನ ಬೋಧನೆ ಮಾಡೋದೇ ಅವ್ರ ಕೆಲಸ. ಹಂಗಂದ್ರೆ ಏನು? ನೀವು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡಿ, ನೀವು ತುಂಬಾ ಆಶೀರ್ವಾದವಾಗಿ ಬರುತ್ತೀರಾ, ಉನ್ನತವಾದ ಸ್ಥಿತಿಗೆ ಬಂದುಬಿಡ್ತೀರಾ. ಇದನ್ನೆಲ್ಲ ದೇವ್ರು ಮಾಡೋದಿಲ್ಲ ಅಂತಲ್ಲ, ಇದೆಲ್ಲವನ್ನ ದೇವ್ರು ಮಾಡ್ತಾರೆ. ಆದ್ರೆ ಮಾಡಲಿಲ್ಲ ಅಂದ್ರು ಆತನಿಗೋಸ್ಕರ ನೀವು ಬರುತ್ತೀರಾ? ಅದೇ ಪ್ರಶ್ನೆ. ಅವನೇ ದೇವರ ರಾಜ್ಯವನ್ನು ಸೇರೋದು. ಆದ್ರೆ ಇಂಥ ಕಳ್ಳ ಬೋಧಕರ ಬೋಧಗಳನ್ನ ಕೇಳಿದವರು ಅದನ್ನೇ ಮೆಚ್ಚಿ ಬರೀತಾರೆ. ಅದು ಇಲ್ಲ ಅಂದ್ರೆ ದೇವರನ್ನ ಪ್ರಶ್ನೆ ಮಾಡ್ತಾರೆ.
ಆದ್ರೆ ಕರ್ತನು ಅವುಗಳನ್ನು ಕೊಡ್ತಾರೆ. ಅವುಗಳನ್ನು ಕೊಡಲಿಲ್ಲ ಆದ್ರೂ ಸಹ ನನ್ನ ಪಾಪವನ್ನು ಕ್ಷಮಿಸಿ ನನಗೆ ಕ್ಷಮಾಪಣೆಯನ್ನು ಕೊಟ್ಟಿದ್ದಾರೆ, ನನ್ನನ್ನು ಪರಿಶುದ್ಧನಾಗಿ ಮಾಡಿದ್ದಾರೆ, ನನಗೆ ನಿತ್ಯ ಜೀವನ ವಾಗ್ದಾನ ಮಾಡಿದ್ದಾರೆ, ಪರಲೋಕ ರಾಜ್ಯವನ್ನು ನನಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ನನಗೆ ಸಾಕು. ಈ ಲೋಕದಲ್ಲಿ ಏನಿದ್ರೆ ಸರಿ, ಏನಿಲ್ಲ ಅಂದ್ರೆ ಸರಿ, ಆತನೇ ನನಗೆ ಎಲ್ಲ ಅಂತ ಹೇಳಿ ಜೀವಿಸುವಂತ ಮನಸ್ಥಿತಿ ವಿಶ್ವಾಸಿಗಳಿಗಿರಬೇಕು. ಅವನೇ ದೇವರಾಜ್ಯವನ್ನು ಸೇರೋದು. ಕೊನೆಗೆ ಉಳಿಯೋದು ಅದು ಮಾತ್ರವೇ. ಕೊನೆಗೆ ಉಳಿಯೋದು ಮರಣದ ನಂತರ ನಾವು ಎಲ್ಲಿಗೆ ಹೋಗ್ತೀವಿ ಅದನ್ನ ಮಾತ್ರನೇ ಉಳಿಯೋದು. ಈ ಲೋಕದಲ್ಲಿ ನೀವು ಎಷ್ಟೇ ಸಂಪಾದನೆ ಮಾಡಿಟ್ಟಿರ್ಬೋದು, ಏನೇ ಗಳಿಸಿರಬಹುದು, ಎಲ್ಲವೂ ನಾಶವಾಗಿ ಹೋಗುತ್ತೆ, ನಿಮ್ಮ ಕೈ ತಪ್ಪಿ ಹೋಗುತ್ತೆ. ನೋಹನ ಕಾಲದಲ್ಲಿ ಈ ಲೋಕದಲ್ಲಿ ಇದ್ದಂತ ಜನಗಳು ಏನೇ ಸಂಪಾದನೆ ಮಾಡಿರ್ಬೋದು, ಏನೇ ಬಿಲ್ಡಿಂಗ್ ಕಟ್ಟಿರ್ಬೋದು, ಏನೇ ಸ್ಥಾಪಿಸಿರ್ಬೋದು, ಏನೇ ಮಾಡಿರ್ಬೋದು. ಆದ್ರೆ ಜಲಪ್ರಳಯದ ನಂತರ ಏನಾಯ್ತು? ಜಲಪ್ರಳಯದ ನಂತರ ಸಮಸ್ತವು ನಾಶವಾಗಿ ಹೋಯಿತು. ಎಷ್ಟೇ ಕೋಟ್ಯಾಧಿಪತಿಯ ದೊಡ್ಡ ಬಂಗಲೆ ಕೂಡ ನಾಶವಾಗಿ ಹೋಯಿತು. ಆದ್ರೆ ಉಳಿದಿದ್ದೇನು? ಉಳಿದಿದ್ದು ನಾವೇ ಮಾತ್ರ. ಉಳಿದಿದ್ದು ನಾವೇ ಮಾತ್ರ. ಆ ನಾವೇ ಏನನ್ನು ಸೂಚಿಸುತ್ತೆ? ಆ ನಾವೇ ದೇವರು ನಮಗೆ ಯೇಸು ಕ್ರಿಸ್ತನ ಮೂಲಕ ಏರ್ಪಡಿಸಿಕೊಟ್ಟಿರುವ ರಕ್ಷಣೆಯನ್ನು ಸೂಚಿಸುತ್ತೆ. ಉಳಿಯುವಂತದ್ದು ದೇವರು ನಮಗೆ ಕೊಟ್ಟಿರುವ ರಕ್ಷಣೆ ಮಾತ್ರ. ಅದು ಹೊರತು ಬೇರೆ ಯಾವುದು ನಿಮ್ಮ ಸ್ವಂತವಲ್ಲ. ದೇವರ ಕೋಪ, ದೇವರ ನ್ಯಾಯ ತೀರ್ಪು ಬರುವಾಗ, ಪ್ರವಾಹೋಪಾದಿಯಲ್ಲಿ ಬರುವಾಗ ನಿಮ್ಮನ್ನ ಕಾಪಾಡುವುದು ಯೇಸು ಕ್ರಿಸ್ತನ ಮುಖಾಂತರ ದೇವರು ಕೊಟ್ಟಿರುವ ರಕ್ಷಣೆ ಮಾತ್ರ. ನೀವು ನೋಹನ ಕಾಲದಲ್ಲಿ ಇದ್ರಿ ಅಂತ ಅನ್ಕೊಳ್ಳಿ. ನೀವು ನೋಹನ ಕಾಲದಲ್ಲಿ ವಾಸ ಮಾಡ್ತಾ ಇದ್ದೀರಾ. ಎಷ್ಟು ದುಡ್ಡು ನಿಮ್ಮ ಹತ್ರ ಇದ್ರೆ ಬರುವಂತ ಪ್ರಳಯಕ್ಕೆ ನೀವು ತಪ್ಪಿಸಲ್ಪಡೋದಕ್ಕೆ ಸಾಧ್ಯ. ಭೂಲೋಕವೆಲ್ಲ ನೀರಲ್ಲಿ ತುಂಬಿ ಹೋಗುವಾಗ, ಸಕಲ ಜೀವ ಜಂತುಗಳು ಎಲ್ಲಾ ಬೆಟ್ಟ ಗುಡ್ಡಗಳ ನೀರಲ್ಲಿ ಮುಳುಗಿ ಹೋಗುವಾಗ ನಿಮ್ಮ ಹತ್ರ ಎಷ್ಟು ದುಡ್ಡಿದ್ರೆ ನೀವು ಅದರಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನಾ? ಎಷ್ಟೇ ದುಡ್ಡಿದ್ರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಿಮ್ಮನ್ನು ತಪ್ಪಿಸುವಂತದ್ದು ಆ ನಾವೇ ಮಾತ್ರ. ಆ ನಾವೇ ಹೊರತು ಬೇರೆ ಯಾವುದು ನಿಮ್ಮನ್ನು ತಪ್ಪಿಸುವುದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಾಗಿದೆ ಆ ಜಲ ಪ್ರಳಯ ದೇವರ ಕೋಪಕ್ಕೂ ದೇವರ ನ್ಯಾಯ ತೀರ್ಪಿಗೂ ಗುರುತಾಗಿದೆ. ಪಾಪದಲ್ಲಿ ಬದುಕುವವನು ದೇವರ ಕೋಪವೆನ್ನುವಂತ ಅಗ್ನಿ ನರಕದಲ್ಲಿ ನಾಶವಾಗಿ ಹೋಗ್ತಾನೆ. ಆದ್ರೆ ಆ ಅಗ್ನಿ ನರಕದಿಂದ ತಪ್ಪಿಸಲ್ಪಡೋದು, ಎತ್ತಲ್ಪಡೋದಕ್ಕೆ ಒಂದೇ ಅವಕಾಶ, ಆ ನಾವೇ. ದೇವರ ಕೃಪೆಯಿಂದ ಕೊಟ್ಟಿರುವಂತ ರಕ್ಷಣೆ, ಅದರ ಹೊರತಾಗಿ ಅದರಿಂದ ತಪ್ಪಿಸಲ್ಪಡೋದಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ದುಡ್ಡಿದ್ರು ನೋಹನ ಕಾಲದಲ್ಲಿ ಆ ಜಲ ಪ್ರಳಯದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಆಗೋದಿಲ್ಲ. ಎಷ್ಟೇ ಆಶೀರ್ವಾದವಾಗಿ ಬದುಕಿದ್ರು ಆ ನೋಹನ ಪ್ರಳಯದಲ್ಲಿ ತಪ್ಪಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಎಷ್ಟೇ ಉನ್ನತವಾದ ಪದವಿಗೆ ನಾವು ಬಂದಿದ್ರು ಸಹ ಆ ಜಲ ಪ್ರಳಯದ ತಪ್ಪಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಆದ್ರೆ ಆ ಜಲ ಪ್ರಳಯದ ತಪ್ಪಿಸಿಕೊಳ್ಳಬೇಕಾದ್ರೆ ದೇವರು ನಾವೇನು ಅನುಗ್ರಹಿಸಬೇಕು. ದೇವರು ನಾವೇನ ಅನುಗ್ರಹಿಸುವಾಗ ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ. ಅದೇ ರೀತಿಯಾಗಿನೇ ನಾನು ನೀವು ದೇವರ ಕೋಪ ಎನ್ನುವಂತ ಅಗ್ನಿ ನರಕಕ್ಕೆ ತಪ್ಪಿಸಲ್ಪಟ್ಟು ಜೀವನ ಹೊಂದಿಕೊಳ್ಳಬೇಕಾದ್ರೆ ದೇವರು ತನ್ನ ಕೃಪೆಯಿಂದ ಕೊಟ್ಟಿರುವಂತ ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಉಂಟಾಗುವಂತ ರಕ್ಷಣೆಯಿಂದ ಮಾತ್ರವೇ ಸಾಧ್ಯ. ಆದ್ರೆ ಎಷ್ಟೇ ದುಡ್ಡಿದ್ರು ಸಹ ನಾವು ರಕ್ಷಣೆಯನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ನಾವು ಎಷ್ಟೇ ಆಶೀರ್ವಾದಗಳನ್ನ ಹೊಂದಿಕೊಂಡು ಈ ಲೋಕದಲ್ಲಿ ಅವುಗಳನ್ನ ಕೂಡಿಟ್ಟುಕೊಂಡಿದ್ರು ಸಹ ರಕ್ಷಣೆಯನ್ನು ಹೊಂದುವುದಕ್ಕೆ ಸಾಧ್ಯವಿಲ್ಲ. ಈ ಲೋಕದಲ್ಲಿ ನಾವು ಎಷ್ಟೇ ಉನ್ನತ ಸ್ಥಾನಕ್ಕೆ ಬಂದಿದ್ರು ಸಹ ರಕ್ಷಣೆಯನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ಇವತ್ತು ಅನೇಕರು ಜನಗಳಿಗೆ ಬೋಧನೆ ಮಾಡೋದು ಕೇವಲ ಹಣ, ಕೇವಲ ಲೋಕದ ಆಶೀರ್ವಾದ, ಕೇವಲ ಈ ಲೋಕದಲ್ಲಿ ಬರುವಂತಹ ಮೇಲೆಗಳು, ಇವುಗಳನ್ನೇ ಜನಗಳಿಗೆ ಬೋಧನೆ ಮಾಡಿ ಜನಗಳ ದಾರಿ ತಪ್ಪಿಸ್ತಾ ಇದ್ದಾರೆ. ಆದ್ರೆ ಪ್ರಳಯ ಬರುವಾಗ ಅವರು ನಾಶವಾಗಿ ಹೋಗ್ತಾರೆ. ಅವರ ಉಪದೇಶಗಳನ್ನ ಕೇಳಿದವರು ನಾಶವಾಗಿ ಹೋಗ್ತಾರೆ. ಆದ್ರೆ ಬರುವಂತ ಪ್ರಳಯಕ್ಕೆ ತಪ್ಪಿಸಲ್ಪಡಬೇಕಾದ್ರೆ ಒಬ್ಬನು ನೋಹನ ವಾಕ್ಯಕ್ಕೆ ಕಿವಿಗೊಡಬೇಕು, ನೋಹನ ಉಪದೇಶಕ್ಕೆ ಕಿವಿಗೊಡಬೇಕು. ಯಾವನು ನೋಹನ ಉಪದೇಶಕ್ಕೆ ಕಿವಿಗೊಡುತ್ತಾನೋ ಅವನು ಪ್ರಳಯದಿಂದ ತಪ್ಪಿಸಲ್ಪಡುತ್ತಾನೆ. ನೋಹನ ಉಪದೇಶ ಏನು? ಇಗೋ ದೇವರು ಸಕಲ ಜೀವ ಜಂತುಗಳಿಗೂ ನ್ಯಾಯವನ್ನು ತೀರಿಸಿ ಈ ಭೂಲೋಕವನ್ನೆಲ್ಲ ಪ್ರಳಯದಿಂದ ಅಳಿಸುವರು. ಆದ್ರೆ ಅದರಿಂದ ತಪ್ಪಿಸಿಕೊಳ್ಳುವ ಹಾಗೆ ಒಂದೇ ಒಂದು ಅವಕಾಶವನ್ನು ದೇವರು ಕೊಟ್ಟಿದ್ದಾರೆ. ಆ ಅವಕಾಶವೇ ಈ ನಾವೇ. ಈ ನಾವೆಯಲ್ಲಿ ಸೇರಿಕೊಳ್ಳಿರಿ, ಇದರಲ್ಲಿ ಸೇರಿಕೊಳ್ಳುವವನು ರಕ್ಷಣೆ ಹೊಂದುವನು, ಇಲ್ಲವಾದರೆ ನಾಶವಾಗುವಿರಿ ಎಂಬುದಾಗಿ ನೋಹ ಉಪದೇಶ ಮಾಡಿದ.
ಅದ್ರ ಹೊರಗಿರುವಂತವ್ರು ಏನೆಲ್ಲ ಉಪದೇಶ ಮಾಡಿರ್ಬೋದು. ಯಾವ ತರ ಮಳೆ ಬಂದಿದ್ಯಾ, ಯಾವ ತರ ಭೂಮಿಯಿಂದ ಬಾಯಿ ತರದ ನೀರು ಬಂದಿದ್ಯಾ, ಯಾವ ತರ ಭೂಲೋಕ ಎಲ್ಲ ಮುಚ್ಚಿ ಹೋಗಿದ್ಯಾ, ಯಾವ ತರ ಭೂಲೋಕ ಎಲ್ಲ ನಾಶವಾಗಿ ಹೋಗಿದ್ಯಾ, ಕಾಲಾಂತರಗಳಿಂದ ಎಲ್ಲ ನಾವು ಬದುಕಿ ಬಂದಿಲ್ವಾ, ನಮ್ ತಾತ ಮುತ್ತಾತ ಎಲ್ಲಾ ಕಾಲದ ಬದುಕಿಲ್ವಾ, ಈ ನೋಹ ಹೇಳೋದೆಲ್ಲ ಸುಳ್ಳು, ಯಾವ ಪ್ರವಾಹ ಬರೋದಿಲ್ಲ, ಯಾವ ನಾಶ ಬರೋದಿಲ್ಲ, ನೀವು ಚೆನ್ನಾಗಿ ಬಿತ್ತಿ ಚೆನ್ನಾಗಿ ಬೆಳೆ ಬೆಳೀರಿ, ಚೆನ್ನಾಗಿ ಸಂಪಾದನೆ ಮಾಡಿ, ಚೆನ್ನಾಗಿ ಐಶ್ವರ್ಯದ ಬದುಕ್ರಿ. ಅದ್ರ ಕಡೆಗೆ ಯಾರು ಹೇಳಿದ್ದು ನಿಜ ಆಯ್ತು, ನೋಹ ಹೇಳಿದ್ದು ನಿಜ ಆಯ್ತು. ಆ ಪ್ರಳಯ ಬಂದು ಎಲ್ಲವನ್ನು ನಾಶ ಮಾಡಿ ಆಯ್ತು. ಆದ್ರೆ ನೋಹನ ಉಪದೇಶಕ್ಕೆ ಕಿವಿಗೊಟ್ಟಿದ್ರೆ ಅವ್ರು ಬದುಕೊಂಡ್ರು. ಇವತ್ತು ಬರೀ ಈ ಲೋಕವನ್ನ ಜನಗಳಿಗೆ ತೋರಿಸಿ ಯಾಮಾರಿಸುವಂತ ಉಪದೇಶಗಳು ತುಂಬಾ ಇದ್ದಾರೆ. ನೀವು ಆಶೀರ್ವಾದವಾಗಿರ್ತೀರಾ, ನಿಮಗೆ ವೇದಾನ ಸಂಪನ್ನೆ ಆಗುತ್ತೆ, ನಿಮಗೆ ವೇದಾನ ಐಶ್ವರ್ಯ ಬರುತ್ತೆ, ನೀವು ಹಂಗಿರ್ತೀರ, ನೀವು ಹಿಂಗಿರ್ತೀರಾ. ಅದೆಲ್ಲ ದೇವ್ರು ಕೊಡೋದಿಲ್ಲ ಅಂತಲ್ಲ, ಎಲ್ಲವನ್ನ ದೇವ್ರು ಕೊಡ್ತಾರೆ. ಆದ್ರೆ ನಾನು ನೀವು ಬದುಕ್ತಾ ಇರೋದು ಅದಕ್ಕೋಸ್ಕರ ಅಲ್ಲ, ನಾನು ನೀವು ಬದುಕ್ತಾ ಇರೋದು ದೇವರಿಗೋಸ್ಕರ, ಅವ್ರ ರಾಜ್ಯವನ್ನು ಸೇರೋದಕ್ಕೋಸ್ಕರ. ನಮಗೆ ಏನಾಗುತ್ತೆ ಇದೆಯೋ ಅದನ್ನ ದೇವರು ಒದಗಿಸ್ಕೊಡ್ತಾರೆ. ನನಗೆ ಒದಗಿಸಿ ಕೊಟ್ಟಿಲ್ಲ ಅಂದ್ರೂ ಸಹ ದೇವರಿಗೆ ಸ್ತೋತ್ರ, ನಾನು ಆತನಿಗೋಸ್ಕರ ಜೀವಿಸ್ತೀನಿ ಅಂತ ಹೇಳಿ ಬದುಕಬೇಕು. ಅದನ್ನ ನಾವು ಕಲಿಬೇಕು. ಆದ್ರೆ ಅನೇಕರು ಅದನ್ನ ಬೋಧನೆ ಮಾಡದೆ ಕೇವಲ ಈ ಲೋಕದ ಮೇಲೆ ಆಶೆ ಪಟ್ಟು ಬದುಕುವ ಹಾಗೆ ಜನಗಳನ್ನ ಯಾಮಾರಿಸ್ತಾ ಇದ್ದಾರೆ. ಅದರಿಂದ ಏನಾಗುತ್ತೆ, ಆ ಪ್ರಳಯ ಬರೋ ದಿನದಲ್ಲಿ ಅವರು ನಾಶವಾಗಿ ಹೋಗ್ತಾರೆ, ಅವ್ರ ಉಪದೇಶಗಳನ್ನ ಕೇಳಿದವರು ಸಹ ನಾಶವಾಗಿ ಹೋಗ್ತಾರೆ. ಆದ್ರೆ ಯಾವನು ನೋಹನ ಉಪದೇಶವನ್ನು ಕೇಳ್ತಾನೋ ಅವನು ಆ ನಾವೆಯಲ್ಲಿ ಸೇರಿ ಅವನು ಬದುಕಿಕೊಳ್ತಾನೆ. ಅದೇ ರೀತಿಯಾಗಿ ಇವತ್ತು ನೋಹನ ಹಾಗೆ ಕರ್ತನ ಸತ್ಯವನ್ನ ಬೋಧಿಸುವಂತ ಜನಗಳು ರಕ್ಷಣೆ ಹೊಂದುವುದಕ್ಕೆ ಬೇಕಾದದನ್ನ ಬೋಧಿಸುವಂತ ಜನಗಳನ್ನ ಕರ್ತನ ನ್ಯಾಯ ತೀರ್ಪು, ಕರ್ತನ ಕೋಪ, ಕರ್ತನ ದಂಡನೆಯನ್ನ ತಿಳಿಯಪಡಿಸಿ ಅದರಿಂದ ತಪ್ಪಿಸಿಕೊಳ್ಳುವ ಹಾಗೆ ಜನಗಳಿಗೆ ಬೋಧಿಸುವಂತ ಉಪದೇಶಗಳನ್ನ ದೇವರು ಕೊಟ್ಟಿದ್ದಾರೆ. ಆ ಉಪದೇಶಗಳನ್ನ ನೀವು ಕಂಡು ಹಿಡಿಯಬೇಕು. ಆ ಉಪದೇಶಗಳನ್ನ ಕಂಡು ಹಿಡಿದು ಅವ್ರು ಕೊಡುವಂತ ಉಪದೇಶಗಳನ್ನ ಕೇಳುತ್ತಾ ಕರ್ತನಲ್ಲಿ ಭಯಭಕ್ತಿ ಉಳ್ಳವர்களಾಗಿ ನಡೆಯುವುದಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡಬೇಕು. ಆಗ ನೀವು ಆ ನಾವೆಯಲ್ಲಿ ಇರ್ತೀರಾ. ಪ್ರಳಯ ಬರುವಾಗ ನೀವು ನಿಮಗೆ ಸಂಬಂಧಪಟ್ಟದೆಲ್ಲವೂ ತಪ್ಪಿಸಲ್ಪಡುತ್ತೆ. ಆದ್ರೆ ನೀವು ಕಳ್ಳ ಬೋಧಕರ ಉಪದೇಶಗಳಿಗೆ ಕಿವಿಗೊಟ್ಟು ಈ ಲೋಕದಲ್ಲಿ ಬಿತ್ತುತ್ತೀನಿ, ನಾನು ಕೊಯ್ತೀನಿ, ನಾನು ಕೂಡಿಡ್ತೀನಿ, ನಾನು ಸಂಪಾದನೆ ಮಾಡ್ತೀನಿ, ನಾನು ಕಟ್ತೀನಿ, ನಾನು ಬೆಳೆಸ್ತೀನಿ, ನಾನು ಅಭಿವೃದ್ಧಿ ಆಗ್ತೀನಿ ಅಂತ ಲೋಕವನ್ನ ನೋಡಿ ಓಡಿದ್ರೆ ನಿಮಗೆ ಉಪದೇಶ ಮಾಡಿದವರು ಅದರಲ್ಲಿ ನಾಶವಾಗಿ ಹೋಗೋದನ್ನ ನೀವು ಕಾಣ್ತೀರಾ. ಅವರೊಟ್ಟಿಗೆ ನೀವು ಸಹ ನಾಶವಾಗಿ ಹೋಗ್ತೀರಾ. ಅದರಿಂದ ಗಮನವಾಗಿರಿ. ಯಾರ ಉಪದೇಶಗಳನ್ನ ನೀವು ಕೇಳ್ತೀರಾ ಎಚ್ಚರವಾಗಿರಿ. ಯಾವ ಉಪದೇಶ ನಿಮಗೆ ಪ್ರಿಯವಾಗಿದೆ ಗಮನವಾಗಿರಿ. ಚಾಕ್ಲೇಟ್ ಕೊಟ್ರೆ ತಿನ್ನಕ್ ಚೆನ್ನಾಗಿರೋದಲ್ವಾ? ಚಾಕ್ಲೇಟ್ ಕೊಟ್ರೆ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಸಿಹಿಯಾಗಿರುತ್ತೆ, ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಯಾರಿಗಾದ್ರೂ ಸರಿ. ಮಕ್ಕಳಿಗಂತೂ ಒಂದ್ಸಲಿ ತೋರಿಸ್ಬಿಟ್ರೆ ಪದೇ ಪದೇ ಕೇಳ್ತಾ ಇರ್ತಾರೆ ಕೊಡು 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 ಅಂತ. ಚಾಕ್ಲೇಟ್ ಚೆನ್ನಾಗಿರುತ್ತೆ. ಆದ್ರೆ ಚಾಕ್ಲೇಟ್ ನಿಜವಾಗ್ಲೂ ಮನುಷ್ಯನಿಗೆ ಒಳ್ಳೇದಾ? ಚಾಕ್ಲೇಟ್ ಮನುಷ್ಯನಿಗೆ ಒಳ್ಳೇದಲ್ಲ. ಅದರಲ್ಲಿ ಶುಗರ್ ಇರುತ್ತೆ, ಸಕ್ಕರೆ ಇರುತ್ತೆ, ಬೇರೆ ಬೇರೆ ಏನೇನೋ ಅಂಶಗಳಿರುತ್ತೆ ರುಚಿ ಬರೋದಕ್ಕೆ. ಆದ್ರೆ ಅದು ನಾಳೆಗೆ ರುಚಿಯಾಗಿರುತ್ತೆ. ಆದ್ರೆ ಹೊರಗಡೆ ಸೇರಿ ಶರೀರವನ್ನ ಅದು ಕೆಡಿಸುತ್ತೆ, ಆರೋಗ್ಯವನ್ನ ಕೆಡಿಸುತ್ತೆ. ನಾಳೆ ಶುಗರ್ ಬಂತು ಅಂತ ಹೇಳಿ ತಿನ್ಬೇಕಾದಂತ ಊಟಗಳು ತಿನ್ನೋದಕ್ಕಾಗದಿರಾ, ಶುಗರ್ ಇಂದ ಗಾಯ ಆಗಿ ಆ ಗಾಯ ಒಣಗ್ದಿರಾ, ಅದರಿಂದ ಸಮಸ್ಯೆಗಳಾಗಿ ನಾಳೆ ಕೈ ಕಟ್ ಮಾಡಬೇಕು, ಬೆಳ್ ಕಟ್ ಮಾಡಬೇಕು, ಕಾಲ್ ಕಟ್ ಮಾಡಬೇಕು, ಅದು ಗ್ಯಾಂಗ್ರೀನ್ ತಿರುಗಿ ಕೊನೆಗೆ ಅದರಲ್ಲೇ ಸತ್ತು ಹೋಗುವಂತ ಪರಿಸ್ಥಿತಿ ಬರುತ್ತೆ, ಕಣ್ಣು ಹೊರಟೋಗುತ್ತೆ, ಏನೆಲ್ಲ ಆಗುತ್ತೆ. ಆಗ ತಿನ್ನುವಾಗ ಸಿಹಿ ಚೆನ್ನಾಗೇ ಇರುತ್ತೆ, ಆದ್ರೆ ಮನುಷ್ಯನಿಗೆ ಅದು ಒಳ್ಳೇದಲ್ಲ, ಅದು ಅವನನ್ನ ನಾಶ ಮಾಡುತ್ತೆ. ಅದೇ ರೀತಿಯಾಗಿನೇ ಕಳ್ಳ ಉಪದೇಶಗಳು ಸಹ. ಕಳ್ಳ ಉಪದೇಶಗಳು ಕೇಳಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆಶೀರ್ವಾದ, ದುಡ್ಡು ಚೆನ್ನಾಗಿರುತ್ತೆ. ಆದ್ರೆ ನಿಮ್ಮ ಆತ್ಮಕ್ಕೆ ಅದು ಒಳ್ಳೇದಾ? ನಿಮ್ಮ ಆತ್ಮಕ್ಕೆ ಅದು ಒಳ್ಳೆಯದಲ್ಲ. ಅದು ನಿಮ್ಮನ್ನ ದುಡ್ಡನ್ನ ಪ್ರೀತಿ ಮಾಡೋರ ಹಾಗೆ ಮಾಡಿಬಿಡುತ್ತೆ. ನಿನಗೆ ಬಂಗ್ಲಾ ಬರುತ್ತೆ, ನಿನಗೆ ಕಾರು ಬರುತ್ತೆ, ನಿನಗೆ ಬೇಕಾದಷ್ಟು ದುಡ್ಡು ಬರುತ್ತೆ ಅಂತಂದ್ರೆ ಏನ್ ಅನ್ಸುತ್ತೆ? ಅಯ್ಯೋ ನನಗ್ ಬರ್ಲೇಪ್ಪ ಮೊದಲು. ಆಗ ಏನಾಗುತ್ತೆ, ನಿಮ್ ಮನಸ್ಸಿನಲ್ಲಿ ನೀವು ದುಡ್ಡನ್ನ ಪ್ರೀತಿ ಮಾಡುವಂತವர்களಾಗಿ ಅದು ನಿಮ್ಮನ್ನ ಪ್ರೇರೇಪಿಸುತ್ತೆ. ಯೇಸು ಕ್ರಿಸ್ತನು ಹೇಳಿದ್ದು, ನೀನ್ ದೇವರನ್ನ ಸೇವಿಸ್ತೀಯಾ ಇಲ್ಲ ಧನವನ್ನ ಸೇವಿಸ್ತೀಯಾ, ಈ ಎರಡರಲ್ಲಿ ಒಂದನ್ನ ನೀನ್ ಮಾಡ್ತೀಯ, ಎರಡು ಮಾಡೋದಕ್ಕೆ ಆಗೋದಿಲ್ಲ ಅಂತ. ಆಗ ದೊಡ್ಡ ಶತ್ರು ನಮಗೆ ಯಾರು ಅಂತಂದ್ರೆ ಹಣ. ಆಗ ಈ ಬೋಧಕರೆಲ್ಲ ಏನ್ ಮಾಡ್ತಾರೆ? ಹಣವನ್ನ ಪ್ರೀತಿಸುವಂತ ದುರಾಸೆಯನ್ನ ವಿಶ್ವಾಸಗಳಲ್ಲಿ ಹುಟ್ಟು ಹಾಕ್ತಾರೆ.
ಆಶೀರ್ವಾದ 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 ಅಂತ ಹೇಳ್ಕೊಂಡು. ಇದರಿಂದ ಏನಾಗುತ್ತೆ ಅಂತಂದ್ರೆ ದೇವರನ್ನ ಪ್ರೀತಿಸಬೇಕನ್ನುವಂತ ಭಾವನೆ ಅವರಿಗೆ ಬರೋದಿಲ್ಲ. ಅವರೊಂದು ರೀತಿಯ ಮಾಯೆಗೆ ಹೊರಟು ಹೋಗ್ತಾರೆ. ನನಗೆ ಆಶೀರ್ವಾದ ಆಗುತ್ತೆ, ನಾನು ಚೆನ್ನಾಗಿರ್ತೀನಿ ಅನ್ನೋಂಥ ಒಂದು ಭ್ರಮೆಗೆ ಹೊರಟು ಹೋಗ್ತಾರೆ. ಆದ್ರೆ ದೇವರು ನಮಗೆ ಬೇಕಾದದನ್ನ ಮಾಡೋದಿಲ್ಲ, ಖಂಡಿತ ಮಾಡ್ತಾರೆ. ಆದ್ರೆ ನಮಗೆ ಅದ್ರ ಮೇಲೆ ಗಮನ ಇರಬಾರದು, ನಮಗೆ ಕರ್ತನ ಮೇಲೆ ಗಮನ ಇರಬೇಕು. ಅದನ್ನು ಮಾಡಿದ್ರೆ ದೇವರಿಗೆ ಸ್ತೋತ್ರ, ಮಾಡಿಲ್ಲ ಅಂದ್ರೆ ದೇವರಿಗೆ ಸ್ತೋತ್ರ. ನನಗೆ ಆತನ ಇದ್ದಾನೆ, ಆತನ ಸಾಕು, ಅದು ನಮ್ಮ ಬದುಕು. ಆದ್ರೆ ಕಳ್ಳ ಬೋಧಕರ ಉಪದೇಶಗಳೆಲ್ಲ ಇದನ್ನ ದೇವರು ನಮಗೆ ಮಾಡೇ ತಿರ್ತಾರೆ. ನೀವೆಲ್ಲ ಇದನ್ನ ಹೊಂದ್ಕೊಳ್ತೀರಾ. ಯಾರು ಹೇಳಿದ್ರು ಹೊಂದ್ಕೊಳ್ತೀರಾ ಅಂತ? ದೇವ್ರ ಚಿತ್ತ ಇರೋನು ಹೊಂದ್ಕೊಳ್ತಾನೆ. ದೇವ್ರು ಯಾರಿಗೆ ಏನ್ ಕೊಡ್ಬೇಕಂತ ಅವ್ರ ತೀರ್ಮಾನ, ಅವ್ರಿಗೆ ಅದನ್ನ ಕೊಡ್ತಾರೆ. ಎಲ್ಲರಿಗೂ ದೇವ್ರ ಆಶೀರ್ವಾದ ಮಾಡೋದಿಲ್ಲ, ಎಲ್ಲರಿಗೂ ಬಂಗ್ಲಾ ಕೊಡೋದಿಲ್ಲ, ಎಲ್ಲರಿಗೂ ಕಾಡು ಕೊಡೋದಿಲ್ಲ. ಆದ್ರೆ ಎಲ್ಲರಿಗೂ ಪಾಪ ಕ್ಷಮಾಪಣೆಯನ್ನು ಕೊಟ್ಟಿದ್ದಾರೆ, ಎಲ್ಲರನ್ನ ನೀತಿವಂತರಾಗಿ ಮಾಡಿದ್ದಾರೆ, ಎಲ್ಲರಿಗೂ ರಕ್ಷಣೆಯನ್ನು ಕೊಟ್ಟಿದ್ದಾರೆ, ಎಲ್ಲರಿಗೂ ಪರಲೋಕ ರಾಜ್ಯವನ್ನ ದೇವರು ವಾಗ್ದಾನ ಮಾಡಿದ್ದಾರೆ. ನಮ್ಮ ಗಮನ ಅದರ ಮೇಲೆ ಇರಬೇಕು. ದೇವರಿಂದ ಬಂದಂತ ಸೇವಕನು ನಿಮ್ಮನ್ನ ದೇವರ ಕಡೆ ತಿರುಗಿಸ್ತಾನೆ. ಸೈತಾನನಿಂದ ಪ್ರೇರೇಪಿಸಲ್ಪಟ್ಟು ಬರುವಂತಹ ಸೇವಕನು ನಿಮ್ಮನ್ನ ಭೂಮಿಯ ಕಡೆಗೆ ತಿರುಗಿಸ್ತಾನೆ. ನಿಮ್ಮ ಗಮನ ಯಾವ ಕಡೆ ಇದೆ? ಎಚ್ಚರಿಕೆ. ನೋಹನಿಗೆ ಕಿವಿಗೊಡಿ. ದೇವರ ಅನುಗ್ರಹಿಸಿರುವಂತಹ ಕೃಪಾ ರಕ್ಷಣೆಗೆ ನೆಲನಿಂದ ಜೀವಿಸಿ ದೇವರ ಕೋಪಕ್ಕೆ ತಪ್ಪಿಸಲ್ಪಟ್ಟು ನಿತ್ಯ ಜೀವನಕ್ಕೆ ಬಾಧ್ಯರಾಗಿರಿ. ಅದರ ಹೊರಗಿನವರ ಉಪದೇಶಗಳಿಗೆ ಕಿವಿಗೊಟ್ಟರೆ ನೀವು ನಾಶವಾಗಿ ಹೋಗೋದಕ್ಕೆ ನೀವೇ ಹೊಣೆಯಾಗಿರುತ್ತೀರ. ಅದರಿಂದ ಇವತ್ತಿನ ಕಾಲಗಳಲ್ಲಿ ನಮಗೆ ಉಪದೇಶ ಮಾಡುವಂತವ್ರು ತುಂಬಾ ಜನ ಇದ್ದಾರೆ. ನಾವು ಮೊಬೈಲ್ ತೆರೆದ್ರೆ ಸಾಕು, ಯೂಟ್ಯೂಬ್ ಅಲ್ಲಿ 16,000 ಜನ ಬರ್ತಾರೆ ವಾಕ್ಯ ಬೋಧನೆ ಮಾಡುವಂತವ್ರು. ಎಷ್ಟೊಂದು ವಾಕ್ಯ ಸಂದೇಶ ಕೇಳೋದಕ್ಕೆ ನಮ್ಗೆ ಅವಕಾಶ ಇದೆ. ಆದ್ರೆ ಅದರಲ್ಲಿ ಯಾವ ಸಂದೇಶವನ್ನು ನಾನು ಕೇಳಬೇಕು, ಯಾವ ಸಂದೇಶದಿಂದ ನಾನು ದೂರ ಇರಬೇಕು ಅನ್ನೋ ತೀರ್ಮಾನವನ್ನ ನೀವೇ ಮಾಡಬೇಕು. ಮಾಡೋ ಬೋಧನೆ ಎಲ್ಲ ನಾನು ಕೇಳ್ಕೊಳ್ತೀನಿ ಅಂತ ಅನ್ಕೊಂಡು ನೀವು ಹೋದ್ರೆ ದಾರಿ ತಪ್ಪಿ ಹೋಗುವಂತ ಸಾಧ್ಯತೆ ಇರುತ್ತೆ. ಅದರಿಂದ ಎಂತ ಉಪದೇಶವನ್ನು ಕೇಳ್ತೀರಾ ಗಮನವಾಗಿರಿ. ದೇವರು ನಮಗೆ ಸಹಾಯವನ್ನು ಮಾಡಲಿ. ಯಾರ ಉಪದೇಶವನ್ನು ಕೇಳಬೇಕು, ಯಾರ ಉಪದೇಶವನ್ನ ಕೇಳಬಾರದು ಎನ್ನುವಂತ ಸರಿಯಾದ ಆತ್ಮ ತಿಳುವಳಿಕೆಯನ್ನ ದೇವರು ನಮಗೆ ಕೊಡಲಿ. ಸರಿಯಾದ ಉಪದೇಶಗಳಲ್ಲಿ ಕರ್ತನು ನಿಮ್ಮನ್ನ ನಡೆಸಲಿ. ಇವತ್ತವರೆಗೂ ನೀವು ಯೂಟ್ಯೂಬ್ ಅಲ್ಲಿ ಎಷ್ಟೋ ವಾಕ್ಯ ಸಂದೇಶವನ್ನು ಕೇಳ್ತಾ ಇರ್ಬೋದು. ವಾಕ್ಯ ಸಂದೇಶ ತಾನೇ, ವಾಕ್ಯ ಸಂದೇಶ ತಾನೇ ಅಂತ ಅನ್ಕೊಂಡು ವಾಕ್ಯ ಸಂದೇಶನೇ. ಆದ್ರೆ ಅದು ಆ ವಾಕ್ಯ ಸಂದೇಶ ನಿಮ್ಮನ್ನು ಏನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಗಮನವಾಗಿರಲಿ. ನಿಮ್ಮನ್ನ ಕರ್ತನ ಕಡೆಗೆ ಎಳೆಯುವಂತ, ಪರಿಶುದ್ಧತೆ ಕಡೆಗೆ ಎಳೆಯುವಂತ, ನೀತಿಯ ಕಡೆಗೆ ಎಳೆಯುವಂತ, ಕರ್ತನ ಭಯವನ್ನು ನಿಮ್ಮನ್ನು ಹುಟ್ಟಿಸುವಂತ ಉಪದೇಶದ ಕಡೆಗೆ ನಿಮ್ಮ ಗಮನವಿರಲಿ. ಆದ್ರೆ ಲೋಕದ ಆಶೆ, ಮೋಹ, ಈ ಲೋಕದ ಅಂತಸ್ತು, ಐಶ್ವರ್ಯ, ಈ ಲೋಕದ ಆಶೀರ್ವಾದಗಳು, ಈ ಲೋಕದ ಕಾರ್ಯಗಳ ಕಡೆಗೆ ಕರ್ತನು ಇವುಗಳನ್ನೆಲ್ಲ ನನಗೆ ಕೊಡುವ ರೀತಿಯಲ್ಲಿ ನಿಮ್ಮನ್ನ ಭ್ರಮೆಗೊಳಿಸುವಂತ ಉಪದೇಶಗಳಿಂದ ಓಡಿ ಹೋಗಿರಿ. ಒಂದು ದಿವಸ ಅವರು ಭೂಮಿ ಬಾಯಿ ತೆರೆದು ಹಳ್ಳಿಗೆ ಹೊರಟು ಹೋಗುತ್ತಾರೆ, ನಿಮ್ಮನ್ನು ಎಳೆದುಕೊಂಡು ಹೋಗುತ್ತಾರೆ. ಆದ್ರೆ ಕರ್ತನ ಪರವಾಗಿ ನಿಂತು ಉಪದೇಶ ಮಾಡುವನು ಮೇಲಕ್ಕೆ ಎತ್ತಲ್ಪಡುವನು. ನೀವು ಒಂದು ದಿವಸ ಮೇಲಕ್ಕೆ ಎತ್ತಲ್ಪಡುವಿರಿ. ಕರ್ತನು ಬೇಗನೆ ಬರುವುದಕ್ಕಿದ್ದಾನೆ, ಅದರೊಡನೆ ನಾವು ಎತ್ತಲ್ಪಡಬೇಕು. ನಾವೆಲ್ಲ ಗಮನವಾಗಿರುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಕಳ್ಳ ಉಪದೇಶಗಳು ರುಚಿಯಾಗಿರುತ್ತದೆ, ಆದರೆ ಅದು ಹೊಟ್ಟೆಯನ್ನ ಹಾಳು ಮಾಡುತ್ತದೆ. ಅದರಂತೆ ಕಳ್ಳ ಉಪದೇಶಗಳು ಕೇಳುವುದಕ್ಕೆ ಹಿತವಾಗಿರುತ್ತದೆ, ನಮ್ಮ ಆತ್ಮಗಳನ್ನ ದಾರಿ ತಪ್ಪಿಸುತ್ತವೆ. ಆದ್ರೆ ಕಠಿಣವಾದ ಉಪದೇಶಗಳು ಕಹಿಯ ಔಷಧಿಯ ಹಾಗೆ ಕೆಟ್ಟದಾಗಿರುತ್ತದೆ, ಬಾಯಿಗೆ ಇಡುವುದಕ್ಕೆ ಆಗುವುದಿಲ್ಲ. ಆದ್ರೆ ಕಹಿಯಾದ ಔಷಧವನ್ನು ಕುಡಿದಾಗ ಅದು ರೋಗವನ್ನು ಸ್ವಸ್ಥ ಮಾಡುತ್ತದೆ, ಸಾಯುವವನನ್ನ ಬದುಕಿಸುತ್ತದೆ. ಅದರ ಅಂತೆ ಕರ್ತನಿಂದ ಬರುವಂತ ಉಪದೇಶಗಳು ನಮಗೆ ಕಠಿಣವಾಗಿರುತ್ತವೆ, ನಮ್ಮ ಕಿವಿಗಳಿಗೆ ಸಹಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ, ಕಷ್ಟವಾಗುತ್ತದೆ. ಆದ್ರೂ ಸಹ ಅವುಗಳಿಗೆ ಕಿವಿ ಕೊಡುವಾಗ ನಮ್ಮ ಆತ್ಮವು ಬದುಕಿಕೊಳ್ಳುತ್ತದೆ. ನಾವು ಅದರಿಂದ ನಮ್ಮ ಕಿವಿಗೆ ಇಂಪಾಗಿರುವಂತಹ ಉಪದೇಶಗಳನ್ನೆಲ್ಲ ನನ್ನನ್ನ ಪರಿಶುದ್ಧದ ಕಡೆ ನಡೆಸುವಂತ, ಕರ್ತನ ಭಕ್ತಿಯ ಕಡೆಗೆ, ಭಯದ ಕಡೆಗೆ ನಡೆಸುವ, ಲೋಕವನ್ನ ನಾನು ತಿರಸ್ಕರಿಸಿ ದೇವರನ್ನ ಪ್ರೀತಿಸುವಂತಹ, ಪ್ರೇರೇಪಿಸುವಂತಹ ಉಪದೇಶಗಳಿಗೆ ಕಿವಿ ಕೊಡುವುದಕ್ಕೆ ನಾವು ಗಮನವಾಗಿರೋಣ. ನಮ್ಮ ಕಿವಿಗಳಿಗೆ ಕಷ್ಟವಾದರೂ ನಮ್ಮ ಆತ್ಮಕ್ಕೆ ಪ್ರಯೋಜನವಾಗುವ ಉಪದೇಶಗಳನ್ನು ಕೇಳುವುದಕ್ಕೆ ನಾವು ಗಮನವಾಗಿರೋಣ. ಲೋಕದ ಆಶಯಗಳನ್ನ ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನ ದಾರಿ ತಪ್ಪಿಸುವುದಕ್ಕೆ ಪ್ರಯತ್ನಿಸುವಂತ ಕಳ್ಳ ಉಪದೇಶಗಳಿಂದ ನಾವು ದೂರವಿರೋಣ. ನಿಮ್ಮ ಆತ್ಮಕ್ಕೆ ನೀವೇ ಹೊಣೆ. ಯಾರ ಉಪದೇಶಗಳನ್ನು ಕೇಳುತ್ತೀರಾ ಗಮನವಾಗಿರಿ. ಕರ್ತನು ನಿಮಗೆ ಸಹಾಯ ಮಾಡಲಿ. ನಾವೆಲ್ಲ ಕಣ್ಣನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ನಮ್ಮ ತಂದೆಯೇ, ನಮಗೆ ನೀವು ಅನುಗ್ರಹಿಸಿರುವಂತ ಈ ಒಂದು ಮಧ್ಯಾಹ್ನದ ಸಮಯಕ್ಕಾಗಿ ನಮಗೆ ಸ್ತೋತ್ರ. ತಂದೆಯ ದಿನದಲ್ಲಿ ನಾವು ನೀವು ವಾಕ್ಯಗಳ ಕುರಿತಾಗಿ ಚಿಂತಿಸುತ್ತಾ ಕಳ್ಳ ಉಪದೇಶಗಳನ್ನು ಮಾಡುವಂತ ಉಪದೇಶಕರಿದ್ದಾರೆ,
ಕರ್ತನ ನೀತಿಯನ್ನು ಬೋಧಿಸುವಂತಹ ನೀತಿವಂತರುಗಳು ಸಹ ಇದ್ದಾರೆ ಎಂಬುದಾಗಿ ತಂದೆ ನಾವು ಚಿಂತಿಸಿ ಕಳ್ಳ ಬೋಧಕರ ಉಪದೇಶಗಳಿಗೆ ನಾವು ಕಿವಿಗೊಡಬಾರದು. ಈ ಲೋಕದ ಆಶೆಗಳನ್ನು, ಈ ಲೋಕದ ಮೋಹವನ್ನು ನಮ್ಮಲ್ಲಿ ಉಂಟು ಮಾಡುವ, ಈ ಲೋಕದ ದುರಾಸೆಗಳನ್ನು ನಮ್ಮಲ್ಲಿ ಹುಟ್ಟಿಸುವಂತಹ ಕಳ್ಳ ಬೋಧಕರ ಉಪದೇಶಗಳಿಗೆ ನಾವು ಕಿವಿಗೊಡಬಾರದು. ಕರ್ತನು ನಂಬಿಗಸ್ತನು, ಆತನು ನಮ್ಮನ್ನ ಕೈ ಬಿಡುವುದಿಲ್ಲ, ಆತನು ನಮ್ಮನ್ನು ನೋಡಿಕೊಳ್ಳುವನೆಂಬುದಾಗಿ ಹೇಳಿ ಕರ್ತನ ಮೇಲಿನ ಭರವಸೆಯಿಂದಲೇ ನಾವು ಜೀವಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡಬೇಕು ತಂದೆಯೇ. ಆದ್ರೆ ಕಳ್ಳ ಉಪದೇಶಕರಿಗೆ ನಾವು ಕಿವಿಗೊಟ್ಟು ನಡೆಯುವಂತವர்களಾಗಿರಬಾರದು. ಆದರೆ ತಂದೆ, ನಿಮ್ಮ ಭಕ್ತಿಯನ್ನು ನಮ್ಮಲ್ಲಿ ಹುಟ್ಟಿಸುವ, ನಿಮ್ಮ ಭಯವನ್ನು ನಮ್ಮಲ್ಲಿ ಹುಟ್ಟಿಸುವ ತಂದೆಯೇ, ನಮ್ಮನ್ನ ಪರಿಶುದ್ಧತೆಗೆ ಪ್ರೇರೇಪಿಸುವ, ನೀತಿಯ ಕಡೆಗೆ ನಮ್ಮನ್ನು ತಿರುಗಿಸುವ, ನೀವು ನಮಗೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮುಖಾಂತರ ಉಂಟು ಮಾಡಿರುವಂತಹ ರಕ್ಷಣೆಯಲ್ಲಿ ತಂದೆಯೇ ದೃಢವಾಗಿ ನಿಂತು ನಮ್ಮ ರಕ್ಷಣೆಯನ್ನು ತಂದೆ ಕಾಪಾಡಿಕೊಳ್ಳುವ, ಬರುವಂತ ತಂದೆ ದೇವರ ಕೋಪಕ್ಕೂ ನ್ಯಾಯ ತೀರ್ಪಿಗೂ ತಪ್ಪಿಸಿಕೊಳ್ಳುವ ಹಾಗೆ ನಮಗೆ ತಂದೆ ಬುದ್ಧಿ ಹೇಳುವಂತಹ ಉಪದೇಶಕರಿಗೆ ತಂದೆ ನಾವು ಕಿವಿಗೊಡಬೇಕು. ಕರ್ತನು ನಮಗೆ ಬೇಕಾದ ಅಗತ್ಯಗಳನ್ನೆಲ್ಲ ಕಡ್ಡಾಯವಾಗಿ ಸಂಧಿಸುವನು. ಆದ್ರೆ ನಮ್ಮ ಗಮನವು ಕರ್ತನು ನಮಗೆ ಕೊಡುವಂತ ಅಗತ್ಯಗಳ ಮೇಲಲ್ಲ, ಕರ್ತನ ಮೇಲೆಯೇ ಇರಬೇಕು. ಆದ್ರೆ ತಂದೆಗೆ ಈ ಕಾಲಗಳಲ್ಲಿ ಅನೇಕರು ಜನಗಳಿಗೆ ಕರ್ತನನ್ನಲ್ಲ, ಆದ್ರೆ ಕರ್ತನ ಕೊಡುವಂತ ಕಾರ್ಯಗಳನ್ನೇ ನೋಡುವ ಹಾಗೆ ಪ್ರೇರೇಪಿಸಿ ಅವರನ್ನ ವಂಚಿಸುತ್ತಾ ಇದ್ದಾರಲ್ಲ. ಕರ್ತನನ್ನ ಪ್ರೀತಿಸದೆ ಕರ್ತನಿಂದ ಬರುವಂತ ಕಾರ್ಯಗಳನ್ನೇ ಪ್ರೀತಿಸುವ ಹಾಗೆ ನಮ್ಮನ್ನ ತಂದೆ ದಾರಿ ತಪ್ಪಿಸುತ್ತಾ ಇದ್ದಾರಲ್ಲ. ತಂದೆಯೇ, ಇಂಥ ಉಪದೇಶಕರುಗಳ ತಂದೆಯೇ ಉಪದೇಶಗಳಿಗೆ ನಾವು ಕಿವಿಗೊಡದೆ ನಮ್ಮನ್ನ ಗಮನವಾಗಿ ಕಾದುಕೊಳ್ಳಲು ಸಹಾಯ ಮಾಡಿ. ನಿಮ್ಮ ಕೃಪೆಯ ತಂದೆಯೇ ನಮ್ಮೆಲ್ಲರ ಸಂಗಡ ಇರಲಿ. ನಿಮ್ಮ ಬಲವುಳ್ಳ ಹಸ್ತಕ್ಕೆ ತಂದೆಯೇ ನಮ್ಮೆಲ್ಲರನ್ನು ಒಪ್ಪಿಸಿಕೊಳ್ಳುತ್ತೇವೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾವು ಬೇಡುತ್ತಿದ್ದೇವೆ. ಪರಲೋಕದ ನಮ್ಮ ತಂದೆಯೇ.